ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತ ಭುವಿಯು, ಶತಮಾನ 12 ಹಿತವಾಯಿತ ಭುವಿಯು, ಭಾಗ್ಯವನಿಯ ಭಾಗ್ಯ ತೆರೆದಿದ್ದು ನೋಡು, ಸೂರ್ಯನ ಬೆಳಕು ಹೊತ್ತೆ ಕಾಲಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕು ಹೊತ್ತೆ ಕಾಲಕ್ಕೆ ಸುಖವಾಯಿತೆ, ಜಗವ ಬೆಳಗಿದೆ ಬಸವಣ್ಣ, ಜಗದ ಜ್ಯೋತಿಯೇ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಜನ ಬಂದಿದ್ದಾರೆ. ಅವರು ನಮ್ಮ ರೆಸ್ಪೆಕ್ಟೆಡ್ ಗುರುಗಳಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಗುರುಗಳು ಸ್ವೀಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳಬೇಕು. ಇವತ್ತು ಒಂದು ಸಣ್ಣದ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. PUC ಮಕ್ಕಳಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನೋಟ್ಬುಕ್, ಪೆನ್ಗಳು, ಚಾಕ್ಲೇಟ್ ಎಲ್ಲ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಬಸವಪ್ಪ ಸ್ವಾಮೀಜಿಯವರು ಬಂದಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ವೆಲ್ಕಮ್, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸಂಸ್ಥೆ ವತಿಯಿಂದ ಗುರುಗಳಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಗುರುಗಳು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಗೌತಮ್ ಜೈನ್ ಅವರು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ನಿರ್ದೇಶಕರು ಆಗಿದ್ದರು ಹಿಂದಿನ ಸರ್ಕಾರದಲ್ಲಿ. ಈಗ ಜಿಲ್ಲಾ ಅಧ್ಯಕ್ಷರಿದ್ದಾರೆ BJP ಮೈನಾರಿಟಿ ಮೋರ್ಚಾಗೆ. ಅವ್ರಿಗೂ ಸಹ ನಾನು ಸನ್ಮಾನ ಮಾಡ್ತಾಯಿದ್ದೀನಿ, ಸ್ವೀಕರಿಸಬೇಕಂತ. कहाँ गए शुक्र. ಅದೇ ರೀತಿ ನಮ್ಮ ಶಾಮೀರ್ ಅಲಂ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಸ್ಥೆ ವತಿಯಿಂದ ಸನ್ಮಾನ ಮಾಡ್ತಾಯಿದ್ದೀನಿ, ಸ್ವೀಕರಿಸಬೇಕೆಂದು ತಮ್ಮಲ್ಲಿ. ಅದೇ ರೀತಿ ನಮ್ಮ ನಗರಸಭೆ ಹಿರಿಯೂರು ನಗರಸಭೆಯ ಸದಸ್ಯರು ಸ್ನೇಹಿತರಾದಂಥ ದಾದಾಪೀರ್ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಮೀಜಿ ಕಡೆಯಿಂದ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ, ಸ್ವೀಕರಿಸಬೇಕು.
ಶಾಬೀರ್ ಆಲಮ್ ಅವರು ಆಯ್ತು. ಶಾಬೀರ್ ಆಲಮ್ ಆಯಿತು. ಈಗ ಆಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ BJP ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರು ಆದಂಥ ಅನಿಲ್ ಸಾಹೇಬರು, ಥಾಮಸ್ ಸಾಹೇಬರು ಬಂದಿದ್ದಾರೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ನೀವು ದಯವಿಟ್ಟು ಈ ಕಾರ್ಯಕ್ರಮ ಅಟೆಂಡ್ ಮಾಡಬೇಕಂತ ಹೇಳಿ ನಾವು ಕೇಳ್ಕೊಂಡಿದ್ದಕ್ಕೆ ಅವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾಯಿದ್ದಾರೆ. ಅವ್ರಿಗೆ ನಮ್ಮ ಮೌಲಾನಾ ಆಜಾದ್ ಸಂಸ್ಥೆ ವತಿಯಿಂದ ನಾನು ಹೃದಯಪೂರ್ವಕವಾಗಿ ವೆಲ್ಕಮ್ ಮಾಡ್ತಾಯಿದ್ದೀನಿ, ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ವೀಕರಿಸಬೇಕು. ಈಗ ನಮ್ಮ ಅವ್ರ ಜೊತೆಗೆ ನಮ್ಮ ರಾಜ್ಯದ ಮತ್ತೊಬ್ಬರು ಅಲ್ಪಸಂಖ್ಯಾತರ ಮೋರ್ಚಾದ ಉಪಾಧ್ಯಕ್ಷರು ಸ್ನೇಹಿತರಾದಂಥ ಅಲ್ಲಾ ಬಫೀರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ಟಿಪ್ಪು ಸುಲ್ತಾನ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸನ್ಮಾನ ಮಾಡ್ತಾಯಿದ್ದೀನಿ, ಸ್ವೀಕರಿಸಬೇಕು. अबे कौन समझता है और कहीं ना कौन अधिक ಮುಜಾವರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಈಗ ನಮ್ಮ ಸಿರಾ ನಗರಸಭೆ ಸದಸ್ಯರು ಅವರು ಒಂದು ಬಂದಿದ್ದಾರೆ. ದಾದಾಪೀರ್ ಸಾಹೇಬರು ನಮ್ಮ ಅನಿಲ್ ಥಾಮಸ್ ಸಾಹೇಬರಿಗೆ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಸನ್ಮಾನ ಸ್ವೀಕರಿಸಬೇಕಂತ ಹೇಳಿ ಕೋರುತ್ತೇನೆ. ಮತ ಒತ್ತಲ್ಲ ಮತದ ಸರಿ ಇಲ್ಲ ಇದೆ ತಗೊಂಡ ಕುಲ್ಕರ್ಣಿ ಸಾಲ್ತಾ ಇದೆ. ಧನ್ಯವಾದಗಳು. ಈಗ ದಯವಿಟ್ಟು ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮಕ್ಕಳಿಗೆ ಕೊಟ್ಟು ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕಂತ ಹೇಳಿ. PUCಯ ಮಕ್ಕಳು ದಯವಿಟ್ಟು ಒಂದು 5 ಜನ ಹೆಣ್ಮಕ್ಳು, ಒಂದು 5 ಜನ ಹುಡುಗರು ಬರಬೇಕಂತ ಕೋರುತ್ತೆ. ಬಾರಮ್ಮ, ತಡಿಯಪ್ಪ ಅಲ್ಲಿ ಬಾರಮ್ಮ. ಜಿ ಇನ್ನೊಂದು ಏನ್ರಿ ಜಿ ಇನ್ನೊಂದು ದೇವ್ ಬಾರಮ್ಮ. ಬಾರಪ್ಪ ದೇವ್ಜಿ. अल्लाह बख्श आओ जी, सामने आओ जी, इधर आओ जी. अल्लाह बख्श आओ. ले आओ आओ जी. दो तुम ಇನ್ನೊಬ್ರು ಬರೀ ಯಾರು
ಪೂಜ್ಯ ಸ್ವಾಮೀಜಿಯವರೇ ಪ್ರಪೋಸ್ ಮಾಡಿದರು, ನಾವೇನು ಕೇಳಿರಲಿಲ್ಲ. ನಾನು ಈ ಸಮಾರಂಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ, ನಾವು ಪ್ರತಿ ವರ್ಷ 10,000 ಮಕ್ಕಳಿಗೆ ನಾವು ಇಡೀ ವರ್ಷ ತುಂಬ ಎಜುಕೇಷನ್ ಮೆಟೀರಿಯಲ್ಸ್, ಬುಕ್ಸ್, ನೋಟ್ ಬುಕ್ಸ್, ಬ್ಯಾಗ್ಸ್, ಎಜುಕೇಷನ್ ಎಕ್ಸಾಮಿನೇಷನ್ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ನಾವು ಯಾವ ಕಾರ್ಯಕ್ರಮ ಮಾಡಿದ್ರೂ ಸ್ವಾಮೀಜಿಗೆ ಬಿಟ್ಟು ಮಾಡಲ್ಲ, ಸ್ವಾಮೀಜಿಯವ್ರಿಗೆ ಇಟ್ಕೊಂಡೇ ನಾವು ಮಾಡ್ತೀವಿ ಅಂಥೇಳಿ ನಾನು ಈ ಸತಿ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ ಇವತ್ತು ಈ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಅನಿಲ್ ಥಾಮಸ್ ಸಾಹೇಬರು ಅಧ್ಯಕ್ಷರು ಅವರು ದಾವಣಗೆರೆಗೆ ಬಂದರು. ಒಂದು ಕಾರ್ಯಕ್ರಮ ಇತ್ತು, ಒಂದು ಕಾನ್ಫರೆನ್ಸ್ ಇತ್ತು. ಆ ಕಾನ್ಫರೆನ್ಸ್ಗೆ ಅಟೆಂಡ್ ಮಾಡೋಕ್ಕೆ, ಕ್ರಿಶ್ಚಿಯನ್ಸ್ ಕಾನ್ಫರೆನ್ಸ್ ಇತ್ತು, ಆ ಕಾನ್ಫರೆನ್ಸ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದರು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ಸಣ್ಣದು ಒಂದು ಪ್ರೋಗ್ರಾಮ್ ಮಟ್ಟದಲ್ಲಿ ಮಾಡ್ತೀವಿ, ತಾವು ಬರಬೇಕಂತೇಳಿ. ಅವ್ರು ಬಂದು ನಮ್ಮ ಸನ್ಮಾನ ಅತಿಥಿ ಸ್ವೀಕರಿಸಿ ಅವ್ರ ಕೈಯಿಂದ ಇವತ್ತು ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಅವರ್ ಪ್ರೆಸಿಡೆಂಟ್. ಈಗ ನಮ್ಮ ಪ್ರೆಸಿಡೆಂಟ್ ಮಾತಾಡ್ತಾರೆ, ನಂತರ ಸ್ವಾಮೀಜಿ 2 ನಿಮಿಷ ಮಾತಾಡ್ತಾರೆ. ಇದೆಲ್ಲ ನಾನು HM ಅವ್ರಿಗೆ ಹೇಳ್ತೀನಿ, PUC ಮಕ್ಕಳಿಗೆಲ್ಲ ನೀವೇ ಆಮೇಲಿಂದ ಡಿಸ್ಟ್ರಿಬ್ಯೂಟ್ ಮಾಡಿ. ಥ್ಯಾಂಕ್ ಯು. ಸಾಹೇಬರು ಮಾತಾಡ್ತಾರೆ. ಅನಿಲ್ ಸರ್. ಎಲ್ಲರಿಗೂ ಕೂಡ ನಮಸ್ಕಾರ. ಶ್ರೀ ವಿರಕ್ತ ಮಠ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕಾರ ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು, ಅಲ್ಪಸಂಖ್ಯಾತ ಮೋರ್ಚಾದ ಎಲ್ಲ ನಾಯಕರುಗಳೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ ಹಾಗೂ ಈ ಶಾಲೆಯ ಅನೇಕ ಜನ ಟೀಚರ್ಸು, ನಾನ್ ಟೀಚಿಂಗ್ ಇದ್ದೀರಿ, ನಿಮಗೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ನಾನು ಮೈಸೂರಿನವ. ನಾನು ರಾಜಕಾರಣಕ್ಕೂ ನನಗೆ ಸಂಬಂಧ ಇಲ್ಲದಿರೋನು, ಆದರೆ ರಾಜಕಾರಣಕ್ಕೆ ಬಂದಿದ್ದೀನಿ. ನಾನು ಬೇಸಿಕಲಿ ಒಬ್ಬ ದಂತ ವೈದ್ಯ. ಭಾಳ ಕಷ್ಟದಲ್ಲಿ ನಮ್ಮ ತಂದೆ ತಾಯಿ ನನ್ನನ್ನು ಓದಿಸಿ ಕೊನೆಗೆ ಉತ್ತೀರ್ಣನಾದೆ, ಡಾಕ್ಟರ್ ಆದೆ. ನಂತರ ಯಾವುದಾವುದೋ ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದೆ. ನಾನೊಬ್ಬ ಕ್ರೈಸ್ತನಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಂಘದ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗುರುತಿಸ್ಕೊಂಡು ಕಳೆದ 11 ವರ್ಷದಿಂದ ಕೆಲಸ ಮಾಡ್ತಾನೆ ಬರ್ತಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ನಾಗರಿಕತೆಯನ್ನು ನಾವು ಉಳಿಸ್ಕೋಬೇಕು. ನಾನೊಬ್ಬ ಕ್ರೈಸ್ತ, ನನ್ನ ಧರ್ಮ ಕ್ರೈಸ್ತ. ಆದರೆ ನಾನು ಹುಟ್ಟು ಬೆಳೆದಿರುವಂಥದ್ದು ಯಾವ ನಾಗರಿಕತೆ? ನಾವೆಲ್ಲ ಗೊತ್ತ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೇಳ್ತೀವಿ. ನಮ್ಮ ಭಾರತದ ನಮ್ಮ ನಾಗರಿಕತೆಯನ್ನು ನಾವೆಲ್ಲರೂ ಉಳಿಸ್ಕೋಬೇಕು. ಅನೇಕ ಕಡೆ ಅವರು ಕೀಳು, ಇವರು ಮೇಲು, ಅದೇ ರೀತಿಯಲ್ಲಿ ಆ ಧರ್ಮ ಶ್ರೇಷ್ಠ, ಈ ಧರ್ಮ ಕೀಳು ಅನ್ನೋ ಮಾತಿದೆಯಲ್ಲ, ಅದೆಲ್ಲೂ ಕೂಡ ಸತ್ಯ ಅಲ್ಲ ಅನ್ನೋದು ನಾನು ಸಾರಬೇಕಾಗಿತ್ತು. ಹಾಗಾಗಿ ನಾನೊಬ್ಬ ಕ್ರೈಸ್ತನಾಗಿ ನನ್ನ ದೇಶದ ನಾಗರಿಕತೆ, ನನ್ನ ದೇಶದ ಉಳಿವಿಗಾಗಿ, ನನ್ನ ದೇಶದ ಸಂಸ್ಕೃತಿಯ ಉಳಿವಿಗಾಗಿ ನಾನು ಸತತವಾಗಿ ಪ್ರಯತ್ನದಲ್ಲಿದ್ದೀನಿ. ಇವತ್ತು ಕೂಡ ನಾನು ದಾವಣಗೆರೆಗೆ ಬಂದಿದ್ದು ಕೂಡ ಒಂದು ಕ್ರೈಸ್ತರ ಒಂದು ದೊಡ್ಡ ಸಭೆ. ಅಲ್ಲೂ ಕೂಡ ಇದೇ ಮಾತನ್ನು ಹೇಳ, ಅಲ್ಲೂ ಸಾವಿರಾರು ಜನ ಇದ್ದರು. ಅಲ್ಲೂ ಕೂಡ ಒಬ್ಬ ಕ್ರೈಸ್ತನಾಗಿ ನನ್ನ ಸಮುದಾಯವ್ರಿಗೆ ಹೇಳಿದೆ, ಏನು ಅಂತ ಹೇಳಿದ್ರೆ, ನನ್ನ ದೇಶ ಉಳಿಬೇಕಾದ್ರೆ ನಮ್ಮ ನಾಗರಿಕತೆ ಉಳಿಬೇಕು, ನಮ್ಮ ಸಂಸ್ಕೃತಿಗಳು ಉಳಿಬೇಕು. ಏನಕ್ಕೆಂದರೆ ನಮ್ಮ ಒಂದೊಂದು ನಾವು ಯಾರು ಕೂಡ ಅರ್ಜಿ ಹಾಕಿರಲಿಲ್ಲ, ಇಂಥ ಮನೆತನದಲ್ಲಿ, ಇಂಥ ಧರ್ಮದಲ್ಲಿ, ಇಂಥ ಕಡೆ ಹುಟ್ಟಬೇಕು ಅನ್ನೋದು ನಾವು ಯಾವತ್ತೂ ಕೂಡ ಅರ್ಜಿ ಅಂತೂ ಹಾಕಿಲ್ಲ. ಯಾವುದ್ಯಾವುದೋ ಕಾರಣಕ್ಕೋಸ್ಕರ ನಾವು ಒಂದು ಮನೆಯಲ್ಲಿ ಒಂದು ತಂದೆ ತಾಯಿ ಹುಟ್ಟಿರ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನೀವು ಶ್ರೇಷ್ಠ, ನಿನ್ನ ಆತ್ಮ ಕಡಿಮೆ, ನನ್ನ ಆತ್ಮ ಶ್ರೇಷ್ಠ ಅನ್ನೋದು ಸರಿಯಲ್ಲ ಅನ್ನೋದು ಆ ಅರಿವು ಬಂದ ನಂತರ ನಾನು ಈ ಥರ ಅನೇಕ ಕಡೆ, ಈಗ ನಾನು ಬಂದೆ, ನನ್ನ ಸ್ವಾಮೀಜಿಗಳಿಗೆ ಕಾಲಿಗೆ ಬಿಟ್ಟು ನಮಸ್ಕಾರ ಮಾಡಿದೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅದರೆಲ್ಲ ನಮಸ್ಕಾರ ಮಾಡುವಂಥ ಪದ್ಧತಿ ಇಲ್ಲ. ಆದರೆ ನಾನು ನನ್ನ ಕ್ರೈಸ್ತ ಧರ್ಮದಲ್ಲಿರುವಂಥವ್ರು ಕೂಡ ಒಂದು ಮೆಸೇಜ್, ಅನೇಕ ಜನ ಮುಸಲ್ಮಾನರಿದ್ದಾರೆ, ನನಗೆ ಏನೂ ತಪ್ಪು ಅನಿಸೋದಿಲ್ಲ. ಏನಕ್ಕೆಂದರೆ ಅವರು ಶ್ರೇಷ್ಠರು, ಅವರು ಇಡೀ ಅವರ ಬದುಕನ್ನೇ ಇದಕ್ಕೋಸ್ಕರ ಮುಡಿಪಾಗಿಟ್ಟಿರುವಂಥವ್ರು. ಅವ್ರಿಗೂ ಬೇರೆ ಏನೂ ಕೂಡ ಇಲ್ಲ. ನಮ್ಮೆಲ್ಲರ ಒಳಿತಿಗೋಸ್ಕರ ಅವರು ಸದಾ ಪೂಜೆ ಪುರಸ್ಕಾರ ಮಾಡ್ತಾನೆ ಇರ್ತಾರೆ, ಎಲ್ಲರಿಗೂ ಸನ್ಮಾನ ಮಾಡ್ತಾರೆ, ನಮಗೋಸ್ಕರ ಪ್ರಾರ್ಥನೆನೇ ಮಾಡ್ತಾ ಇರ್ತಾರೆ, ಪೂಜೆಗಳು ಮಾಡ್ತಿರ್ತಾರೆ, ಎಲ್ಲರ ಒಳಿತಿಗೋಸ್ಕರ. ಅದರಲ್ಲಿ ನಾನು ಕೂಡ ಇವತ್ತರಿಂದ ಸೇರ್ಪಡೆ ಆಗಿದ್ದೀನಿ ಸ್ವಾಮೀಜಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ
ನಿಮ್ಮ ತಂದೆ ತಾಯಿಗೆ ಗೌರವನ ಕೊಡಿ. ಅವರೇ ಕಾಣುವಂಥ ದೇವರು. ಯಾವತ್ತೂ ಕೂಡ ಅವರಿಗೆ ದುಃಖ ಆಗುವಂಥ ಯಾವುದೇ ಕೆಲಸಗಳು ಕೂಡ ತಾವು ಮಾಡಬಾರ್ದು. ತಾವು ಹೆಣ್ಣುಮಕ್ಕಳು ನಿಮ್ಮ ತಾಯಿಯನ್ನ ಒಂದು ಫ್ರೆಂಡ್ ಆಗಿ, ತಾಯಿ ಜೊತೆ ನಿಮ್ಮ ಫ್ರೆಂಡ್ ಆಗಿ ನೀವು ಅದನ್ನ ಮಾರ್ಪಾಡಾಗಬೇಕು. ನಿಮ್ಮ ತಾಯಿ ಅಂದ್ರೆ ನಿಮ್ಮ ಫ್ರೆಂಡ್, ನನ್ನ ಗೆಳತಿ ಅನ್ನೋ ರೀತಿಯಲ್ಲಿ ತಾವುಗಳು. ಅದೇ ರೀತಿಯಲ್ಲಿ ಹುಡುಗರು ಅಷ್ಟೇ, ತಾಯಿ ಮತ್ತು ತಂದೆ ನನ್ನೊಬ್ಬ ಗೆಳತಿ ಅನ್ನೋ ರೀತಿಯಲ್ಲಿ ದಿನ ಕಾಲಿಗೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಡ್ಬೇಕಾದರೆ ಒಬ್ಬರನ್ನ ಗೆಳೆಯರನ್ನಾಗಿ. ಈಗ ನೀವು ನಿಮ್ಮ ಪ್ರಾಯ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಇವತ್ತಿನ ಸೋಷಿಯಲ್ ಮೀಡಿಯಾ, ಟಿವಿಯಲ್ಲಿ ಅನೇಕ ವಿಚಾರಗಳು ಬರ್ತವೆ. ಕೆಟ್ಟು ದಾರಿಗಳಲ್ಲಿ ಹೋಗುವಂಥ ವಿಚಾರಗಳೆಲ್ಲ ಆಗ್ತವೆ. ಮನಸ್ಸು ಕೆಲವು ಕಡೆ ಸೆಳೀತವೆ. ಆವಾಗ ಅಂತ ಒಂದು ಬಂದಾಗ ನಮ್ಮ ಗುರು ಹಿರಿಯರು ಬಂದು ನಾವು ಹೇಳ್ಕೋಬೇಕಾಗುತ್ತೆ. ನಮ್ಮ ಟೀಚರ್ಗಳಿಗೆ ಹೇಳ್ಕೋಬೋದು, ಅದೇ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಹೇಳ್ಕೋಬೋದು. ಅವಾಗ ಏನಾಗುತ್ತೆ, ಅವ್ರಿಗೆ ನಮಗೆ ಒಳ್ಳೆ ದಾರಿ ತೋರಿಸ್ಕೊಡ್ತಾರೆ. ಇವತ್ತು ಅನೇಕ ಕಾಲೇಜ್ ಶಾಲೆಗಳಲ್ಲಿ ಮೈಸೂರು, ಬೆಂಗಳೂರು ಎಲ್ಲ ಕಡೆ ಮಾದಕ ವಸ್ತುಗಳು, MDMA ಅಂತೆ, ಅದಂತೆ ಇದಂತೆ ಅನೇಕ ಕೆಟ್ಟ ಚಟಗಳು ಯಾವ ರೀತಿಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಮಠದ ಒಂದು ಶಾಲೆಯಲ್ಲಿ ಓದ್ತಿರೋ ಮಕ್ಕಳು ನೀವು ಯಾರು ಆ ಥರ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಆದರೂ ಕೂಡ ಪ್ರಪಂಚ ತುಂಬ ಕೆಟ್ಟದಾಗಿದೆ, ಪ್ರಪಂಚ ತುಂಬ ದೊಡ್ಡದಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ತಂದೆ ತಾಯಿ ಗುರು ಹಿರಿಯರನ್ನ ಯಾವತ್ತೂ ಕೂಡ ಮನಸ್ಸಲ್ಲಿಟ್ಟು ಏನೇ ವಿಚಾರ ಇದ್ರೂ ಕೂಡ ನಿಮ್ಮ ಪೋಷಕರು ಹಾಗೂ ಶಿಕ್ಷಕರು ಅವರಿಗೆ ತಿಳಿಸಿ ಅವ್ರನ್ನ ಗೆಳೆಯರನ್ನಾಗಿ ಮಾಡ್ಕೊಳ್ಳಿ. ಅವರು ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಈ ಒಂದು ನಿಮಗೆ ಒಂದು ಸಣ್ಣ ಒಂದು ಸಹಾಯ ಮಾಡುವಂಥದ್ದಲ್ಲಿ ಮೌಲಾನಾ ಆಜಾದ್ ಎಜುಕೇಶನ್ ಸೊಸೈಟಿ ಕಡೆಯಿಂದ ಡಾಕ್ಟರ್ ಸಿ.ಆರ್. ನಸೀರ್ ಅಹಮದ್ ಅವರಿಗೂ ಕೂಡ ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ನಾನು ನಮಸ್ಕರಿಸಿ ಸ್ವಾಮೀಜಿಯ ಪಾದಾರಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತಾನೆ. ಜೈ ಭಾರತ್ ಮಾತೆ. ಹಲೋ, ಧರ್ಮಕ್ಕಿಂತ ದೇಶ ದೊಡ್ಡದು. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ. ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಸಮಾನವಾಗಿ ಬಾಳಬೇಕು ಅಂತ ಕರೆ ನೀಡಿದಂತಹ ಕರ್ನಾಟಕ ರಾಜ್ಯ ಘಟಕದ ಅಲ್ಪಸಂಖ್ಯಾತರ ಮೋರ್ಚಾದ ಭಾಜಪಾ ಅಧ್ಯಕ್ಷರಾದಂತಹ ಅನಿಲ್ ಥಾಮಸ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಅನಿಲ್ ಥಾಮಸ್ ರವರಿಗೆ ಶ್ರೀಮಠದ ವತಿಯಿಂದ ಹಾಗೂ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆಯನ್ನ ನಡೆಸಿಕೊಡಲಾಗ್ತಾ ಇದೆ. ಗೌರವ ಸಮರ್ಪಣೆಯನ್ನ ನಡೆಸಿಕೊಟ್ಟಂತಹ ಪರಮ ಪೂಜ್ಯರಿಗೂ ಹಾಗೂ ವೇದಿಕೆಯ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೂ ಶರಣಾರ್ಥಿಗಳು. ಈಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ, ಅರಿವಿನ ಗುರುಗಳು ಹಾಗೂ ಬಸವ ತತ್ವದ ಪ್ರತಿಪಾದಕರು, ಚಿತ್ರದುರ್ಗ ಬೃಹನ್ ಮಠದ ಉಸ್ತುವಾರಿ ಶ್ರೀಗಳು ಹಾಗೂ ಈ ಒಂದು ಐತಿಹಾಸಿಕ ಪವಿತ್ರ ಪುಣ್ಯ ಸ್ಥಳದ ಚರಮೂರ್ತಿಗಳಾದಂತಹ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿಯವರು ತಮ್ಮೆಲ್ಲರಿಗೂ ಕೂಡ ತಮ್ಮ ಆಶೀರ್ವಾಸನದ ಅಮೃತ ಸಿಂಚನವನ್ನು ದಯಪಾಲಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಶ್ರೀಮಠದಲ್ಲಿ ತುಂಬ ವಿಶೇಷವಾದಂತಹ ಸಮಾರಂಭ ಇಲ್ಲಿ ಜರುಗ್ತಾ ಇದೆ. ಶ್ರೀಮಠದ ಪರಮ ಭಕ್ತರಾಗಿರುವಂತಹ ಮತ್ತು ಟ್ರಸ್ಟಿಗಳಾಗಿರುವಂತಹ ಡಾಕ್ಟರ್ ಸಿ.ಆರ್. ನಸೀರ್ ಅಹಮದ್ ಅವರು ಪ್ರತಿ ವರ್ಷನೂ ಸಾವಿರಾರು ಜನಕ್ಕೆ ಅವರು ಉಚಿತವಾಗಿ ನೋಟ್ಬುಕ್ಕು, ಪೆನ್ನು, ಬ್ಯಾಗು, ಶಾಲೆಯ ಒಂದು ಮುಖ್ಯ ಉಪಕರಣಗಳನ್ನು ವಿತರಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ದಾವಣಗೆರೆಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂಥ ಡಾಕ್ಟರ್ ಅನಿಲ್ ಥಾಮಸ್ ಅವರ ಉಪಸ್ಥಿತಿಯಲ್ಲಿ ಅವರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತಹ ಒಂದು
ಸಮಾಜ ಸೇವಾ ಕಾರ್ಯಕ್ರಮದ ಒಂದು ವಿಶೇಷವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಅವ್ರ ಮಾತುಗಳು ಕೇಳಿ. ನಿಜವಾಗ್ಲೂ ನಾವೆಲ್ಲರೂ ಮಾನವರೇ ಇದೆ, ನಾವೆಲ್ಲರೂ ಮಾನವ ಧರ್ಮಕ್ಕೆ ಸೇರಿದ್ದೀವಿ. ನಮ್ಮ ಒಂದು ಮನೆಗಳಿಗೆ ಹೆಸರನ್ನ ಕರ್ಕೊಂಡಂಗೆ ಅಷ್ಟೇ ಧರ್ಮ ಅಂದರೆ. ನಾವು ಹಿಂದೂ ಧರ್ಮ ಅಂತೀವಿ, ಲಿಂಗಾಯತ ಧರ್ಮ ಅಂತೀವಿ, ಕ್ರೈಸ್ತ ಧರ್ಮ ಅಂತೀವಿ, ಇಸ್ಲಾಂ ಧರ್ಮ ಅಂತೀವಿ, ಬೌದ್ಧ ಧರ್ಮ ಅಂತೀವಿ. ಅವು ಏನೇ ಇದ್ರೂ ನಾವೆಲ್ಲರೂ ಒಂದುಗೂಡೋದು ಎಲ್ಲಪ್ಪ ಅಂದರೆ ದೇಶ ಬಂದಾಗ ನಾವೆಲ್ಲರೂ ಒಂದುಗೂಡ್ತೀವಿ. ಅದೇ ರೀತಿಯಾದಂಥ ಒಂದು ಏಕತೆಯನ್ನು ತೋರಿಸುವಂತಹ ನಿಟ್ಟಿನಲ್ಲಿ, ಅದನ್ನು ಆಚರಣೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ನಮಗೆ ತುಂಬ ಪ್ರಿಯವಾಗಿ ಕಂಡವರು ಯಾರಪ್ಪ ಅಂತಂದರೆ ಅನಿಲ್ ಥಾಮಸ್ ಅವರು ಹಾಗೂ ನಸೀರ್ ಅಹಮದ್ ಅವರು. ನಿಜವಾಗ್ಲೂ ಅವರು ಬಂದು ನೀವೆಲ್ಲರೂ ಯಾವ ರೀತಿಯಾಗಿ ನಮಸ್ಕಾರ ಮಾಡ್ತೀರೋ ಅದೇ ರೀತಿಯಾಗಿ ಅವರು ನಮಸ್ಕಾರ ಮಾಡಿದ್ರು. ಅದನ್ನು ಅವರು ಹೇಳಿದರು, ನಾನು ಈ ದೇಶದ ಸಂಸ್ಕೃತಿಯನ್ನ ಗೌರವಿಸುತ್ತೇನೆ ಅಂತ ಹೇಳಿ. ನಿಜವಾಗ್ಲೂ ನಾವು ದೇಶದ ಒಂದು ಸಂಸ್ಕೃತಿ ಏನಿದೆ ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ. ಗುರುವೇ ಸಾಕ್ಷಾತ್ ದೇವರು ಅಂತಂದು ನಾವು ಗೌರವಿಸ್ತೀವಿ. ಅದೇ ರೀತಿಯಾದಂತಹ ಭಾವನೆಯನ್ನು ಇಟ್ಕೊಂಡ್ಬಿಟ್ಟು ಇವತ್ತು ಅನಿಲ್ ಥಾಮಸ್ ಅವರು ಈ ರೀತಿಯಾದಂತಹ ಒಂದು ಸದ್ಭಾವನೆಯನ್ನು ತೋರಿಸಿ ಗೌರವವನ್ನು ಸೂಚಿಸಿದ್ದಾರೆ. ನಿಜವಾಗ್ಲೂ ಅವರಲ್ಲಿ ಒಬ್ಬ ಹೃದಯವಂತ ಇದ್ದಾನೆ, ಭಕ್ತಿವಂತ ಇದ್ದಾನೆ ಅನ್ನೋದನ್ನು ಇವತ್ತು ಅವರು ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥ. ನಿಜವಾಗ್ಲೂ ಸಮಾಜದಲ್ಲಿ ಈ ರೀತಿಯಾದಂತಹ ಮನಸ್ಸುಗಳಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಕೋಮುಗಲಭೆ ಅನ್ನೋದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ರೀತಿಯಾದಂತಹ ಅಪರಾಧ ಕೃತ್ಯಗಳು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರನ್ನು ನೋಡಿ ನಮಗೆ ಒಳ್ಳೆ ಭಾವನೆ ಬಂತು, ಇದನ್ನೆಲ್ಲ ನೋಡಿ ನಿಮಗೂ ಒಂದು ಒಳ್ಳೆ ಭಾವನೆ ಬಂತು. ಇದೇ ಪರಿವರ್ತನೆ ಅನ್ನುವಂಥದ್ದು. ಈ ರೀತಿಯಾದಂತಹ ಒಂದು ಸದ್ಭಾವನೆಯನ್ನ ಮೂಡಿಸುವಂತಹ ಇದೆಯಲ್ಲ, ನಿಜವಾಗ್ಲೂ ಇದು ಒಂದು ದೊಡ್ಡ ಕಾರ್ಯ ಅನ್ನುವಂಥದ್ದು. ಅದಕ್ಕೆ ನಾವು ನೀವೆಲ್ಲರೂ ಇವತ್ತು ಅಣ್ಣ ತಮ್ಮಂದರಂತೆ ಜೀವನವನ್ನ ಮಾಡಬೇಕಾಗಿದೆ, ಸಹೋದರರಂತೆ ಜೀವನವನ್ನ ಮಾಡಬೇಕಾಗಿದೆ. ಇಲ್ಲಿರುವರು ಇದು ಭಾರತ ದೇಶವೇ ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನ ಸಹೋದರರು ಅನ್ನುವಂತಹ ಒಂದು ವಿಶೇಷವಾದಂತಹ ಏಕತೆಯನ್ನು ಸಾರುವಂತಹ ಈ ಸಂದೇಶ ಈ ಒಂದು ಸಣ್ಣ ಕಾರ್ಯಕ್ರಮದ ಮುಖಾಂತರ ಅನಿಲ್ ಥಾಮಸ್ ಅವರು ಹಾಗೂ ನಮ್ಮ ನಸೀರ್ ಅಹಮದ್ ಅವರಿಂದ ಈ ಕಾರ್ಯಕ್ರಮದ ಮುಖಾಂತರ ಇಡೀ ಸಮಾಜಕ್ಕೇನೆ, ಇಡೀ ದೇಶಕ್ಕೇನೆ ಸಂದೇಶ ಕೊಡುವಂತಹ ಕಾರ್ಯವನ್ನು ಅವರು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಖುಷಿ ಆಗ್ತಾ ಇದೆ. ಹಾಗಾಗಿ ಸಮಾಜದಲ್ಲಿ ಈ ರೀತಿಯಾದಂತಹ ಭಾತೃತ್ವವನ್ನು ನಾವು ತುಂಬಬೇಕಾಗಿದೆ. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಇವನಾರವ 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 ಎಂದೆನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಡೀ ಮಾನವ ಕುಲಕ್ಕನೆ ಅವರು ಸಂದೇಶವನ್ನು ಕೊಟ್ಟರು. ಯಾರೇ ಇರಲಿ, ಎಲ್ಲಿಯವರೇ ಇರಲಿ, ಯಾವ ಭಾಷೆಯವರೇ ಇರಲಿ, ಯಾವ ಊರಿನವರೇ ಇರಲಿ, ಯಾವ ದೇಶದವರೇ ಇರಲಿ, ಯಾರೇ ಇದ್ದು ಇವರು ನಮ್ಮವರು ಅನ್ನುವಂತಹದನ್ನ ಪ್ರೀತಿ ಮಾಡಬೇಕು. ನಮ್ಮ ಮನೆಯ ಮಗನನ್ನ ಯಾವ ರೀತಿಯಾಗಿ ಪ್ರೀತಿ ಮಾಡ್ತೇವೋ ಆ ರೀತಿಯಾಗಿ ನಾವು ಪ್ರೀತಿಯನ್ನ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಏನ್ ನೀಡಿದ್ದಾರೆ, ಆ ಸಂದೇಶದ ಆಚರಣೆ ಇವತ್ತು ಅನಿಲ್ ಥಾಮಸ್ ಅವರಿಂದ ಹಾಗೂ ನಸೀರ್ ಅಹಮದ್ ಅವರಿಂದ ಇಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಈ ರೀತಿಯಾದಂತಹ ಒಂದು ಸದ್ಭಾವನೆಯನ್ನ ಮೂಡಿಸುವಂತಹ ಕಾರ್ಯ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಆಗಿದೆ. ಇದು ಇಡೀ ಸಮಾಜದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಬೇಕಾಗಿದೆ ಅನ್ನುವಂತಹದ್ದು. ಈ ರೀತಿಯಾದಂತಹ ಒಂದು ಭಾವೈಕ್ಯತೆ, ಎಲ್ಲರ ಭಾವನೆಗಳು ಒಂದಾಗಿ ಸಾಗುವುದೇ ಅದು ಭಾವೈಕ್ಯತೆ ಅಂತ ಕರೀತಾರೆ. ಹಾಗಾಗಿ ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಸಹೋದರರು ಅನ್ನುವಂತಹ ಒಂದು ಭಾವೈಕ್ಯತೆಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಆಗಮಿಸಿ ನಮ್ಮ ಜೊತೆಗೆ, ನಿಮ್ಮ ಜೊತೆಗೆ ಇದ್ದು
ಇಂತಹ ಭಾವೈಕ್ಯದ ಸಂದೇಶವನ್ನು ನೀಡಿರುವಂಥ ಅನಿಲ್ ಥಾಮಸ್ ಅವರಿಗೆ ನಾವು ಮಠದ ವತಿಯಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ್ದೀವಿ. ಇದೊಂದು ವಿಶೇಷವಾದಂಥ ಸ್ಥಳ ಇದು. ಕಾರಣ ಅಂದರೆ ಈ ಬಸವಣ್ಣನ ತತ್ವಗಳು ಇವತ್ತು ಇಡೀ ಜಗತ್ತಿನಾದ್ಯಂತ ಪ್ರಚಾರ ಆಗ್ತಾ ಇದ್ದಾವೆ. ಬಸವಣ್ಣನವರ ಜನಿಸಿದ ಸ್ಥಳ ಅದು ಕರ್ನಾಟಕ ಆಗಿದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಅಂತ. ಅವರು ಅಲ್ಲಿ ಹುಟ್ಟಿದ್ರು 900 ವರ್ಷದ ಹಿಂದೆ. ಆದರೆ ಮೊಟ್ಟ ಮೊದಲು ಅವರ ಜಯಂತಿ ಪ್ರಾರಂಭ ಆಗಿದ್ದು ಎಲ್ಲಿ ಅಂದ್ರೆ ಇದೇ ಒಂದು ಸ್ಥಳದಲ್ಲಿ 1913ರಲ್ಲಿ ಹಾಗೂ ಅವರೆಲ್ಲರೂ ಸೇರಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದರು. ಅಂತ ಒಂದು ಪವಿತ್ರ ಸ್ಥಳ ಆಗಿರುವಂಥ ಐತಿಹಾಸಿಕ ಸ್ಥಳ ಆಗಿರುವಂಥ ವಿರಕ್ತ ಮಠಕ್ಕೆ ನೀವು ಇವತ್ತು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಒಂದು ಗೌರವವನ್ನು ಸ್ವೀಕರಿಸಿದ್ದು ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಪಾಲ್ಗೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಿದೆ. ಇದೇ ರೀತಿಯಾದ ಸಮಾಜ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಿರುವಂಥ ನಸೀರ ಮಠವನ್ನು ದೇವರು ಹೆಚ್ಚಿನ ಶಕ್ತಿ ಅವರಿಂದ ಇದೇ ರೀತಿಯಾದಂತಹ ಸಮಾಜ ಸೇವೆ ನಿರಂತರವಾಗಿ ನಡೆಯಲಿ ಅನ್ನುವಂತಹ ಶುಭಾಶಯಗಳನ್ನು ಅವರಿಗೂ ಕೋರ್ತಾ, ನಿಜವಾಗ್ಲೂ ನಾವು ಎಷ್ಟು ವರ್ಷ ಬದುಕಿದ್ರು ಯಾರು ನಮ್ಮನ್ನ ನೆನಪಿಟ್ಕೊಳೋದಿಲ್ಲ. ಅದಕ್ಕೆ ಜನ ನಮ್ಮನ್ನು ನೆನಪಿಟ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು? ನೀವು ಒಳ್ಳೆಯದನ್ನ ಮಾಡ್ತಾ ಹೋಗ್ರಿ ಅಷ್ಟೆ. ಒಳ್ಳೆಯದನ್ನ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಜನನು ನೆನಪಿಟ್ಕೊಂತಾರೆ, ಮನೆಯವರು ನೆನಪಿಟ್ಕೊಂತಾರೆ. ನೀವು ಮನೆಗೆ ಒಳ್ಳೆ ಮಕ್ಕಳಾದ್ರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನೀವೇ ಮಂಡತನ ಮಾಡಿದ್ರೆ ನಿಮ್ಮನ್ನ ಯಾರು ಪ್ರೀತಿ ಮಾಡ್ತಾರೆ? ಇಲ್ಲಿ ಶಾಲೆಯಲ್ಲಿನೂ ಒಳ್ಳೆ ಮಕ್ಕಳಾದ್ರೆ ಟೀಚರ್ಗೆ ಯಾವ ಪ್ರೀತಿ ಆಗ್ತೀರಿ ಅಂದ್ರೆ ನೀವು ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಅವರು ಕೊಟ್ಟಿರುವಂತ ಪಾಠ ಪ್ರವಚನಗಳನ್ನ ಚೆನ್ನಾಗಿ ಕಲ್ಕೊಂಡು ಒಳ್ಳೆ ಅಂಕಗಳನ್ನು ಪಡ್ಕೊಂಡಾಗ ನೀವು ಒಳ್ಳೆಯ ವಿದ್ಯಾರ್ಥಿಗಳು ಅನ್ಸ್ಕೊಳ್ತೀರಿ. ಅದಕ್ಕೆ ಈ ರೀತಿಯಾದಂಥ ಒಂದು ಒಳ್ಳೆಯದು ಸದಾಕಾಲ ಒಳ್ಳೆಯದ ಕಡೆಗೆ ನಾವು ಹೋದ್ವಿ ಅಂತಂದ್ರೆ ನಮ್ಮ ಜೀವನವೂ ಸಾರ್ಥಕ ಆಗತ್ತೆ. ಅಂಥವ್ರು ಇತಿಹಾಸದಲ್ಲಿ ಉಳಿತಾರೆ. ಅದಕ್ಕೆ ಇವತ್ತು ಬಸವಣ್ಣವರನ್ನ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ, ಗೌತಮ ಬುದ್ಧರನ್ನ ಸ್ಮರಣೆ ಮಾಡ್ತೀವಿ, ಪೈಗಂಬರರನ್ನ ಹಾಗೂ ಯೇಸು ಕ್ರಿಸ್ತರನ್ನ. ಎಲ್ಲರೂ ಇವತ್ತು ಇತಿಹಾಸದಲ್ಲಿ ಯಾಕೆ ಉಳಿದಿದ್ದಾರೆ ಅಂದ್ರೆ ಅವರು ತಮಗೋಸ್ಕರ ಬದುಕಲಿಲ್ಲ, ಇನ್ನೊಬ್ಬರಿಗೋಸ್ಕರ ಬದುಕಿದ್ರು, ಮತ್ತೊಬ್ಬರ ಒಳ್ಳೆಯದಕ್ಕೋಸ್ಕರ ಬದುಕಿದ್ರು. ಹಾಗಾಗಿನೇ ಈ ಜಗತ್ತಿನಲ್ಲಿ ಅವರ ಹೆಸರು ಶಾಶ್ವತವಾಗಿದೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡ್ತಾ ಹೋಗೋಣ. ಮತ್ತೊಬ್ಬರಿಗೆ ಒಳ್ಳೆಯದನ್ನ ಮಾಡ್ತಾ ಹೋದಾಗ ನಾವು ಒಳ್ಳೆಯವರಾಗ್ತೀವಿ. ಸಮಾಜದಲ್ಲಿನೂ ಒಳ್ಳೆಯ ಕಾರ್ಯಗಳು ನಿರಂತರವಾಗಿ ನಡೀತವೆ. ಅದರಿಂದನೇ ಸಮಾಜದಲ್ಲಿ ಒಂದು ಉದ್ಧಾರ ಆಗಕ್ಕೆ ಸಾಧ್ಯ ಆಗತ್ತೆ, ದೇಶದ ಉದ್ಧಾರ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ಈ ಮಾತನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿಗಳು. ಸ್ವಾಮೀಜಿಗೆ ಹೃದಯಪೂರ್ವಕವಾದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ನಮ್ಮ ಗೌತಮ್ ಜೈನ್ ಅವರು 2 ನಿಮಿಷ ಮಾತಾಡಿ ಅವ್ರು ಇದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರೆ. ನಮ್ಮ ಜಿಲ್ಲಾ ಬಿಜೆಪಿ ಮೈನಾರಿಟಿ ಮೋರ್ಚಾದ ನೂತನ ಅಧ್ಯಕ್ಷರು. ಪರಮ ಪೂಜ್ಯ ಗುರುಗಳ ಪಾದಾನುಬಂಧಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ, ಶಾಲಾ ಸಿಬ್ಬಂದಿಗಳಿಗೆ ಹಾಗೂ ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನೀವೆಲ್ಲ ಊಟ ಮಾಡಿಲ್ಲ ಅಂತ ಗೊತ್ತಾಗಿದೆ. ದಯಮಾಡಿ ಯಾರು ಬೇಜಾರಾಗಬೇಡ್ರಿ, ಬಹಳ ಹೊತ್ತು ಕಾಯಿಸ್ಬಿಟ್ವಿ ನಾವು ನಿಮಗೆ ಒಂದು ಎರಡೇ ಮಾತು ಏನಂದ್ರೆ, ಇತ್ತೀಚೆಗೆ ನಮ್ಮ ಯಂಗ್ಸ್ಟರ್ಸ್ ಯುವ ಪೀಳಿಗೆಗೆ ಮೊಬೈಲಿಂದ ಬಹಳ ಹುಚ್ಚು. ಏನಿದ್ರು ಮನೆಗೆ ಹೋಗ್ತಿದ್ದಂಗೆ ತಂದೆ ತಾಯಿಗೆ ಮಾತಾಡಿಸ್ಲಿಲ್ದಂಗೆ ಮೊಬೈಲ್ ನೋಡ್ಕೊಂತ ಕುಂದಿರ್ತೀವಿ ರಾತ್ರಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಅನ್ಕಂತ ಹೇಳಿ. ಆದ್ರೆ ನಿಮ್ ಜೀವನಕ್ಕೆ ಇಲ್ಲಿಂದ ಒಂದು 4 ರಿಂದ 5 ವರ್ಷ ಏನಿದೆ ಅಲ್ಲ, ಅದು ಗೋಲ್ಡನ್ ಪೀರಿಯಡ್. ಈ 5 ವರ್ಷ ನಿಮ್ ಜೀವನದಾಗ ನೀವು ಮೊಬೈಲ್ ಅವಾಯ್ಡ್ ಮಾಡಿ ಒಳ್ಳೆಯದನ್ನ ಓದಿ, ಪುಸ್ತಕಗಳನ್ನ ಓದಿ, ಒಂದು ಒಳ್ಳೆ ನೌಕರಿಗೆ ಏನ್ ಬೇಕು ಆ ವಿದ್ಯಾಭ್ಯಾಸ ಮಾಡಿಬಿಟ್ರೆ ಅಲ್ಲಿಂದ ನಿಮ್ಮ ಏನ್ 40 ವರ್ಷ ಇದಾವಲ್ಲ, ನೀವು ಆರಾಮ ಕೂತ್ಕೊಂಡು ಮನೆ ಮೊಬೈಲ್ ನೋಡಿದ್ರೆ ನಿಮಗೆ ಕೇಳೋರು ಯಾರು ಇರಲ್ಲ. ಅದಕ್ಕೆ ಸಣ್ಣ ಏನಂದ್ರೆ, ನಾವ್ ಈಗಿಂದನೇ ಒಂದು 5 ರಿಂದ 6 ವರ್ಷ ಎಷ್ಟು ಹೆಚ್ಚು ಕಷ್ಟಪಟ್ಟು ನಾವು ಪುಸ್ತಕ ಒಳಗಿರ್ತೀವೋ, ನಮ್ಮ ಗುರುಗಳು ಏನ್ ಮಾರ್ಗದರ್ಶನ ಕೊಡ್ತಾರೋ ಅವ್ರ ಮಾತನ್ನ ನಾವು ಕೇಳಿ ಅದನ್ನ ನಮ್ಮ ಜೀವನದಾಗ ಅಳವಡಿಸ್ಕೊಂಡು ಮುಂದಿನ ಭವಿಷ್ಯ ಅಷ್ಟೇ ಚೆನ್ನಾಗಿರ್ತೈತಿ. ಯಾಕಂದ್ರೆ ಈ ಫ್ಯಾಮಿಲಿಗೆ ಏನ್ ಒಳ್ಳೇದು ಅದನ್ನಷ್ಟೇ ಮಾಡ್ಬೇಕಂತ ಹೇಳಿ
ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೊತ್ತಿನ ಕಾಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಮೌಲಾನ ಆಜಾದ್ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ನಸೀರ್ ಅಹಮದ್ ಸರ್ ಅವರಿಗೆ ವೈಯಕ್ತಿಕ ಮಟ್ಟದ ಪರವಾಗಿ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಚರಮಟ್ಟಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹ ಎಲ್ಲ ಅತಿಥಿ ಗಣ್ಯರ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಪೂರಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಮುಖ್ಯ ಅತಿಥಿಗಳಿಂದ ಆಗಮಿಸಿರ್ತಕ್ಕಂಥ ಅನಿಲ್ ಥಾಮಸ್ ಸರ್ ಅವರಿಗೂ ಸಹ ನಮ್ಮ ವೈಯಕ್ತಿಕ ಮಟ್ಟದ ಪರವಾಗಿ ಮತ್ತು ಎಲ್ಲ ಅತಿಥಿ ಗಣ್ಯರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.